ಜೆಡಿಎಸ್ ಎಲ್ಲಿದೆ 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 ನನ್ನ ದುಡ್ಡಿನ ಮದದಲ್ಲೇ ಅದನ್ನು ಕೊಂಡ್ಕೋಬಹುದು ಅಂತ ಹೇಳ್ತಿದ್ದಂತ ಡಿ.ಕೆ. ಶಿವಕುಮಾರ್ಗೆ ಮತ್ತು ಜೆಡಿಎಸ್ ಬಗ್ಗೆ ಕೇವಲವಾಗಿ ಮಾತಾಡಿದಂತ ಸಿದ್ದರಾಮಯ್ಯಗೆ ಇವತ್ತಿನ ಸಮಾವೇಶ ಉತ್ತರ ಕೊಟ್ಟಿದೆ. 2028ಕ್ಕೆ 180ರಿಂದ 200 ಸೀಟು ನಮ್ಮ NDA ನಮ್ಮ ಜನತಾದಳ ಮತ್ತೆ ಬಿಜೆಪಿ ಮೈತ್ರಿ ಸರ್ಕಾರ ಬರೋದು ಶತಸಿದ್ಧ. ನಮ್ಮ ಒಂದು ಈ ಸಮೃದ್ಧ ರಾಜ್ಯವಾಗಿ ರಾಮರಾಜ್ಯವಾಗಿ ಕುಮಾರಣ್ಣವರು ತಗೊಂಡು ಹೋಗ್ತಾರೆ 2028ಕ್ಕೆ ಅಂತ ಹೇಳ್ತಾ, ಇದು ಇತಿಹಾಸದ ಪುಟದಲ್ಲಿ ಬರೆದಿರ್ತಕ್ಕಂಥ ಕಾರ್ಯಕ್ರಮ. ಇದು 2028ಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗದಂತ ದಿಕ್ಸೂಚಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2028ಕ್ಕೆ ಕುಮಾರಣ್ಣ ಸಿಎಂ. ಯಾರ ಮಾತು ಕೇಳಂಗಿಲ್ಲ, ಏನೂ ಇಲ್ಲ. ನಮ್ಮ ಜೆಡಿಎಸ್ ಪಕ್ಷ ಇತಿಹಾಸ ಸೃಷ್ಟಿ ಮಾಡಿದೆ. ಜೆಡಿಎಸ್ ಪಕ್ಷ ಏನು ಹೋಗಿಲ್ಲ, ಹಾಳಾಗಿಲ್ಲ. 4ನೇ ಬಾರಿ ಪಾರ್ಟಿಸಿಪೇಟ್ ಮಾಡಿ ಅಧಿಕ ಮೊತ್ತದಲ್ಲಿ ಗೆದ್ದೇ ಗೆಲ್ತಾರೆ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ. ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ 2028ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ. ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮೂಡಿಬಂತು. ಏನು ನಮ್ಮ HD ರೇವಣ್ಣ ಸಾಹೇಬರು, ನಮ್ಮ ಅಭಿವೃದ್ಧಿ ಅಧಿಕಾರರು, ಈ ಜಿಲ್ಲೆಯ ನಾಯಕರು ಅವ್ರೇನು ನಿರೀಕ್ಷೆ ಇಟ್ಟಿದ್ರು 2 ಲಕ್ಷ ಜನ ಅಂತೇಳಿ, ಅದಕ್ಕೆ ಮೀರಿದಂಥ ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ನಿಜವಾಗ್ಲೂ ಕೂಡ ಇದು ಯಾರು ಕೂಡ ದುಡ್ಡು ಕೊಟ್ಟು ತಂದಂಥ ಜನ ಅಲ್ಲ, ಬಂದ ಜನ, ಇದು ನಾವು ತಂದ ಜನ ಅಲ್ಲ. ಹಾಗಾಗಿ ಈ ರಾಜ್ಯ ಇವತ್ತು ಈ ಜಿಲ್ಲೆಯಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಹಾಸನ ಜಿಲ್ಲೆ ವಿಶೇಷವಾಗಿ ಅವರು ಗಮನದಲ್ಲಿಟ್ಕೊಂಡು ಈ ಪಕ್ಷನ ಇಲ್ಲಿ ಮುಗಿಸಿದರೆ ರಾಜ್ಯಾದ್ಯಂತ ಈ ಪಕ್ಷವನ್ನು ಮುಗಿಸ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಇಟ್ಕೊಂಡು ಏನು ಇವತ್ತು ಹಾಸನದಲ್ಲಿ ಒಂದ್ರ ಮೇಲೆ ಒಂದಂತೆ ಸಮಾವೇಶ ಮಾಡ್ಕೊಂಡಿದ್ರು. ಅವರೆಲ್ಲ ಯಾವ ರೀತಿ ಜನನ ತಂದಿದ್ರು ಅಂತಕ್ಕಂಥದ್ದನ್ನು ಇಡೀ ರಾಜ್ಯ ಜನತೆಗೆ ಎಲ್ಲರಿಗೂ ಗೊತ್ತಿದೆ. ಆದರೆ ಇವತ್ತು ಹಾಸನದಲ್ಲಿ ಯಾವ ರೀತಿ ಈ ಮಣ್ಣಿನ ಮಗ ಹರನಹಳ್ಳಿ ದೇವೇಗೌಡರು ಕಟ್ಟಿದಂಥ ಪಕ್ಷಕ್ಕೆ ಇವತ್ತು ರೇವಣ್ಣ ಸಾಹೇಬ್ರ ನೇತೃತ್ವದಲ್ಲಿ ಕುಮಾರಣ್ಣನ ಆಶೀರ್ವಾದ, ಅವರೆಲ್ಲ ರೈತರ ನಾಯಕರ ಹೋರಾಟದ ಫಲ ಇವತ್ತು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮೂಡಿ ಬಂದಿದೆ. 2028 ಕುಮಾರಸ್ವಾಮಿ ಸಿಎಂ ಆಗ್ತಾರೆ. ಖಂಡಿತವಾಗ್ಲೂ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ 2028ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ. ಇವತ್ತೇನು ರೇವಣ್ಣ ಸಾಹೇಬ್ರು ಇವತ್ತು ಸ್ಥಿತಿಗತಿಗಳು ಏನೇ ಇರಬಹುದು, ಅದು ಯಾವುದು ಕೂಡ ಅದು ನಿಶ್ಚಿತವಾದಂಥದ್ದಲ್ಲ. ಮುಂದಕ್ಕೆ 2028ಕ್ಕೆ ಈ ರಾಜಕಾರಣದಲ್ಲಿ HD ರೇವಣ್ಣ ಸಾಹೇಬ್ರ ಶಕ್ತಿ ಏನು ಅಂತಕ್ಕಂಥದ್ದನ್ನು ಈ ಜಿಲ್ಲೆ ಜನ ಈ ಸಮಾವೇಶದ ಮೂಲಕ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ನೋಡಿ, ಇದು ಇತಿಹಾಸದ ಪುಟದಲ್ಲಿ ಬರೆದಿರ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಹುಟ್ಟು ಹೋರಾಟಗಾರ ದೇವೇಗೌಡರು ಕಟ್ಟಿದಂಥ ಪಕ್ಷ 25 ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದರ ಜನ್ಮಭೂಮಿ, ಕರ್ಮಭೂಮಿ, ಜಾತ್ಯತೀತ ಜನತಾದಳದ ತವರು ನೆಲದಲ್ಲಿ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ಇವತ್ತು 3 ಲಕ್ಷಕ್ಕೂ ಹೆಚ್ಚು ಜನ ಸ್ವಯಂ ಪ್ರೇರಿತರಾಗಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಇದು 2028ಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗದಂತ ದಿಕ್ಸೂಚಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನ್ ಸರ್ ಜೆಡಿಎಸ್ ನಿನಾಮ ಆಗಿದೆ, ಕಾರ್ಯಕರ್ತರು ಇದೆಲ್ಲ ಏನು ಯಾರು ಇಲ್ಲ. ಜೆಡಿಎಸ್ ಎಲ್ಲಿದೆ 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 ನನ್ನ ದುಡ್ಡಿನ ಮದದಲ್ಲೇ ಅದನ್ನು ಕೊಂಡ್ಕೋಬಹುದು ಅಂತ ಹೇಳ್ತಿದ್ದಂತ ಡಿ.ಕೆ. ಶಿವಕುಮಾರ್ಗೆ ಮತ್ತು ಜೆಡಿಎಸ್ ಬಗ್ಗೆ ಕೇವಲವಾಗಿ ಮಾತಾಡಿದಂತ ಸಿದ್ದರಾಮಯ್ಯಗೆ ಇವತ್ತಿನ ಸಮಾವೇಶ ಉತ್ತರ ಕೊಟ್ಟಿದೆ. ಏನು ಹೇಳ್ತೀವಿ ಸರ್? 2028ಕ್ಕೆ ಕುಮಾರಣ್ಣ ಸಿಎಂ. ಯಾರ ಮಾತು ಕೇಳಂಗಿಲ್ಲ, ಏನೂ ಇಲ್ಲ. ಫಿಕ್ಸು ತಿಳ್ಕೊಬಿಡಿ. ಸಾಕಾಗಿ ಬೇರೆ ಜನ ಬೇರ್ಸತ್ ತೊಯ್ಯರೆ. ಕಾಂಗ್ರೆಸ್ ಓಟ್ ಹಾಕಿ ತಿಳ್ಕೊಬಿಡಿ. ತಾಲೂಕಿನಲ್ಲಿ ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ CM ಬಾಲಕೃಷ್ಣ ಅವರು ಕೂಡ ನಮ್ಮ ಡಾಕ್ಟರ್ ಸೂರಜ ವಿಧಾನ ಪರಿಷತ್ ಸದಸ್ಯರಂಥ ಸೂರಜಣ್ಣವರು ಕೂಡ ಒಗ್ಗಟ್ಟಾಗಿ ನಮ್ಮ ಕ್ಷೇತ್ರ ಹಾಸನ ಜಿಲ್ಲೆಯಲ್ಲಿ ಶ್ರಮಪಟ್ಟು ಕೆಲಸ ಮಾಡ್ತಿದ್ದಾರೆ. ಅದು ಏನಪ್ಪ ಅಂತಂದರೆ ಇವತ್ತು ನಮ್ಮ JDS ಪಕ್ಷಕ್ಕೆ ಕಾರ್ಯಕರ್ತರು ಉರಿದುಂಬಿಸ್ತವ್ರೆ. ಕೆಲವೊಂದು ವ್ಯಕ್ತಿಗಳು ಇವತ್ತು ಹಾಸನ ಜಿಲ್ಲೆ ಅಂತ ಅಂದರೆ ಗೌಡ ಅಂದರೆ ದೇವೇಗೌಡರು ಅಂತಂದರೆ ಇವತ್ತು ಅಪ್ಪಾಜಿ ಬಂದಿದ್ದು ಇವತ್ತು ನಮ್ಮ ಕುಮಾರಸ್ವಾಮಿ ಅವರಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ನಮ್ಮ ಜಿಲ್ಲೆಗೆ ಕಾಲಿಟ್ಟಿದ್ದಾರೆ. ಮುಂದಿನ ದಿನಗಳ ದಿಕ್ಸೂಚಿ ನೆಕ್ಸ್ಟ್ ನಮ್ಮ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅಂದರೆ ಆಯ್ತಾರೆ. ಅದೆಲ್ಲ ನಮ್ಮ JDS ಕಾರ್ಯಕರ್ತರು ಇಡೀ ನಮ್ಮ ಚಂದ್ರಾಪಣ ತಾಲೂಕಾಗಲಿ, ಅವಳೇಶ್ವರ, ಇಡೀ ಹಾಸನ ಜಿಲ್ಲೆ ನಮ್ಮ ಆಶಯ ಇರೋದು ನೆಕ್ಸ್ಟ್ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಆಗಬೇಕು ಅಂತ ನಮ್ಮ ಆಶಯ. ನಮ್ಮ ನಾಯಕರಾದಂಥ HD ರೇವಣ್ಣವರು ಕೂಡ ಸಾಹೇಬರು ಕೂಡ ಅವರು ಮುಂದಿನ ಮಂತ್ರಿಯಾಗಿ ಬರಬೇಕು ಅಂತ ನಮ್ಮ ಆಶಯ. ನಾನು ದಯಮಾಡಿ ನಮ್ಮ ಕರ್ನಾಟಕ ಜನಗಳಿಗೆ ಬೇಡ್ಕೊತೀನಿ, ನಮ್ಮ ರೈತರು, ನಮ್ಮ ಬಡವರು, ನಮ್ಮ ಜನಗಳು ಏನವ್ರೆ ಎಲ್ಲರೂ ಉತ್ತಮವಾಗಿ ಬದುಕಬೇಕು ಅಂದರೆ ನಮ್ಮ ಕುಮಾರಣ್ಣ ಒಂದು ಸತಿ ಮುಖ್ಯಮಂತ್ರಿ ಪೂರ್ತಿ ಒಂದು 5 ವರ್ಷ ಪೂರ್ತಿ ಅವಧಿ ಕೊಡಬೇಕು ಅಂತ ದಯಮಾಡಿ ಇಡೀ ನಮ್ಮ ಕರ್ನಾಟಕದ ಜನದಲ್ಲಿ ಕೇಳ್ಕೊಳ್ತೀನಿ, ನಿಮ್ಮ ಕೈ ಮುಗಿತೀನಿ. ಇದೊಂದು ಸತಿ ಅವಕಾಶ ಕೊಡಿ. ಕುಮಾರಣ್ಣ ಕೇಳ್ಕೊತವ್ರಲ್ಲ ಅದೇ ರೀತಿ ನಾವು ಕೇಳ್ಕೊತೀವಿ. ನಮ್ಮ ರೈತರು ಬದುಕಬೇಕು, ನಮ್ಮ ಕರ್ನಾಟಕ ಜನ ಉನ್ನತವಾಗಿ ಬದುಕಬೇಕು ಅಂದರೆ ಕುಮಾರಣ್ಣ 5 ವರ್ಷ ಮುಖ್ಯಮಂತ್ರಿ ಆಗಬೇಕು. ಎಲ್ಲರೂ ನೆಮ್ಮದಿಯಾಗಿರ್ಬೇಕು. ಕಾಲಕ್ಕೆ ಮಳೆ ಬೆಳೆ ಆಗಬೇಕು ಅಂದರೆ ನಮ್ಮ ರಾಜ್ಯದಲ್ಲಿ ಕುಮಾರಣ್ಣ ಬರಬೇಕು ಅಂತ ದಯಮಾಡಿ ಎಲ್ಲರೂ ಕಾರ್ಯಕರ್ತರಿಗೆ ನಿಮ್ಮ ಕೈ ಮುಗಿದು ಬೇಡ್ಕೊಡ್ತೀನಿ. ಕುಮಾರಣ್ಣನ ಎಲ್ಲರೂ ಕೈ ಬಲಪಡಿಸೋಣ ಅಂತ ಮುಂದಿನ ದಿನದಲ್ಲಿ
ಮುಂದಿನ ದಿನದಲ್ಲಿ ಕುಮಾರಸ್ವಾಮಿ ಅವರು CM ಆಗೇ ಆಗ್ತಾರೆ. ಮುಂದಿನ ಇದರಲ್ಲಿ ನಾವು ಗೆಲ್ಸಿ ನಾವು ಮಾಡೇ ಮಾಡ್ತೀವಿ. ಗ್ರಾಮಕ್ಕೆ ಪೋಸ್ಟ್ ಆಫೀಸ್ ಸಮೇತವಾಗಿ ತಂದುಕೊಟ್ಟಿದ್ದಾರೆ. ಪ್ರತಿಯೊಂದು ನಮ್ಮ ಪಂಚಾಯತಿಗೆ, ಕೋಡಿಹಳ್ಳಿ ಪಂಚಾಯತಿ, ಹಳಕೋಟೆ ಹೋಬಳಿ ಕೋಡಿಹಳ್ಳಿ ಪಂಚಾಯತಿಗೆ ಪ್ರತಿಯೊಂದು ತಂದುಕೊಟ್ಟಿದ್ದಾರೆ. ಅವ್ರಿಗೆ ಆದ, ನಮಗೆ ಆದ ಹೋಬಳಿ, ಹಳಕೋಟೆ ಹೋಬಳಿಗೆ ಅವ್ರದ್ದೇ ಆದ ಮೀಸಲಾತಿ ಹೆಚ್ಚಿದೆ. ಹಾಗಾಗಿ ಅವರು ಮತ್ತೆ ಮುಂದಿನ ದಿನಗಳಲ್ಲಿ ಬರಬೇಕು ಅಂತ ನಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ. ಏನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಜನತಾ ಸಮಾವೇಶ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ಒಕ್ಕಲಿಗರ ನಾಯಕರ ಪರಮೋಚ್ಚ ನಾಯಕರಾದಂಥ HD ದೇವೇಗೌಡರು ಸಾಹೇಬರು ಅವರ ನೇತೃತ್ವದಲ್ಲಿ ಇವತ್ತೇನು ಒಂದು ಜನತಾ ಸಮಾವೇಶ ಮಾಡಿದ್ದಾರೆ. ಇದು 2028ಗೆ ದಿಕ್ಸೂಚಿ. ಇದು ನಮ್ಮ ಜನತಾದಳಕ್ಕೆ ದಿಕ್ಸೂಚಿ. ಮುಂದಿನ ದಿನಗಳಲ್ಲಿ ಕುಮಾರಣ್ಣವ್ರು ಹೇಳ್ದಂಗೆ, ನಮ್ಮ ರೇವಣ್ಣ ಸಾಹೇಬ್ರು ಹೇಳ್ದಂಗೆ, ಮುಂದಿನ ದಿನಗಳಲ್ಲಿ 2028ಕ್ಕೆ 180ರಿಂದ 200 ಸೀಟು ನಮ್ಮ NDA, ನಮ್ಮ ಜನತಾದಳ ಮತ್ತು BJP ಮೈತ್ರಿ ಸರ್ಕಾರ ಬರೋದು ಶತಸಿದ್ಧ. ಕುಮಾರಣ್ಣವರು NDA ಮುಖ್ಯಮಂತ್ರಿ ಆಗೋದು ಶತಸಿದ್ಧ. ನಮ್ಮ ರೈತರ ಸಾಲ ಮತ್ತೆ 2028 ಕೂಡ ಮತ್ತೆ ಸಂಪೂರ್ಣ ಮನ್ನಾ ಮಾಡ್ತಾರೆ ನಮ್ಮ ಕುಮಾರಣ್ಣವರು ಅಂತ ಹೇಳ್ತಾ, ಇದು ಫಸ್ಟ್ ಅಜೆಂಡಾ ಇರ್ತದೆ ನಮ್ಮ ರೈತರ ಸರ್ಕಾರ, ಜನತಾದಳ ಸರ್ಕಾರ. ಈ ಜನತಾದಳದಿಂದ ಪರವಾಗಿ 2028ಕ್ಕೆ ರೈತರ ಸಾಲ ಪೂರ್ಣ ಮನ್ನಾ ಆಗಿ ನಮ್ಮ ಒಂದು ಈ ಸಮೃದ್ಧ ರಾಜ್ಯವಾಗಿ, ರಾಮರಾಜ್ಯವಾಗಿ ಕುಮಾರಣ್ಣವರು ತಗೊಂಡು ಹೋಗ್ತಾರೆ 2028ಕ್ಕೆ ಅಂತ ಹೇಳ್ತಾ, ನಮ್ಮ ಹಾಸನ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರಾದಂಥ ಕರ್ನಾಟಕದ ಕುರಿಯನಾಗಿರುವಂಥ HD ರೇವಣ್ಣ ಸಾಹೇಬರು ಕರ್ನಾಟಕವನ್ನು ಮಾದರಿ ಕರ್ನಾಟಕವನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ತರ್ತಾರೆ ಅಂತ ಈ ಮುಖಾಂತರ ಹೇಳ್ತಾ, ಈ ಒಂದು ಜನತಾ ಸಮಾವೇಶಕ್ಕೆ ಬಂದು ನಮ್ಮ 25ನೇ ವರ್ಷದ ಬೆಳ್ಳಿ ಹಬ್ಬಕ್ಕೆ ಬಂದು ಎಲ್ಲ ಜನತೆಗಳು ಸಹಕಾರ ಮಾಡಿರೋದ ನಮ್ಮ ರಾಜ್ಯ ಮೂಲೆ ಮೂಲೆಗಳಿಂದ ಬಂದ ಜನಗಳಿಗೆ ವಂದನೆ ಮಾಡುತ್ತಾ ಈ ಒಂದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ಕೇಳ್ಕೊತೀವಿ. ನಮ್ಮ ಈ ಒಂದು 2026ನೇ ಇಸ್ವಿಯಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದ ನಮ್ಮ JDS ಪಕ್ಷ ಇತಿಹಾಸ ಸೃಷ್ಟಿ ಮಾಡಿದೆ. ನಮಗೆ ಯಾವುದೇ ಫಂಕ್ಷನ್ ಮಾಡಿದ್ರು ನಮ್ಮ ಟ್ರಾಫಿಕ್ಗೆ ಒಂಚೂರು ಅವಕಾಶ ಮಾಡಿಕೊಡೋಕೆ ಹೇಳಿ ಸಾಕು, ಇನ್ನೇನು ಬೇಡ. ಜನಗಳು ನಮಗೆ ಕೋಟ್ಯಾಂತರ ಜನ ಬರ್ತಾರೆ ಕುಮಾರಸ್ವಾಮಿಗೆ, ನಮ್ಮ ದೇವೇಗೌಡರಿಗೆ. ಆ ಟ್ರಾಫಿಕ್ ಜಾಮ್ ಮಾಡೋದ ಒಂದು ಸ್ವಲ್ಪ ಕಮ್ಮಿ ಮಾಡಿ, ಅದನ್ನು ಒಂದು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸೋಕೆ ಹೇಳಿ, ಇನ್ನೇನೂ ಇಲ್ಲ. ಕೋಟ್ಯಾಂತರ ಜನ ಬರ್ತಾರೆ. JDS ಪಕ್ಷ ಇನ್ನೂ ಹೋಗಿಲ್ಲ, ಹಾಳಾಗಿಲ್ಲ, ಉಳ್ಕೊಂಡೈತೆ. 2026ನೇ ಮೊದಲನೇ ತಿಂಗಳಲ್ಲಿ ಇದು ಇತಿಹಾಸ ಸೃಷ್ಟಿ ಮಾಡಿರೋದು. ಕುಮಾರಸ್ವಾಮಿ CM ಆಗ್ತಾರಾ? 2028 CM ಆಗ್ತಾರಾ? 100% ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಹಾಗೆ ಆಯ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ವಿಧಾನಸಭೆಗೆ ಕಾಂಪಿಟೇಷನ್ ಮಾಡಿ ಈ ಸಲ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಅಂತ ಹೇಳ್ಬೇಡಿ. ಅವರು 4ನೇ ಬಾರಿ ಪಾರ್ಟಿಸಿಪೇಟ್ ಮಾಡಿ ಅಧಿಕ ಮೊತ್ತದಲ್ಲಿ ಗೆಲ್ತಾರೆ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.